ಸ್ನೇಹಿತರೆ, ಉದ್ಯೋಗ ಬಂಧು ಯೂಟ್ಯೂಬ್ ಚಾನಲ್ಗೆ ಸ್ವಾಗತ. ಅಲ್ಪಸಂಖ್ಯಾತರ ಕಲ್ಯಾಣ ಇಲಾಖೆಯಲ್ಲಿ ಉಚಿತ ಫಸ್ಟ್ ಪಿಯುಸಿ ಹಾಗೂ ಸೆಕೆಂಡ್ ಪಿಯುಸಿ ಎಜುಕೇಶನ್ ಜೊತೆಗೆ ಉಚಿತ ಕೋಚಿಂಗ್ ಅನ್ನು ಕೊಡ್ತಿದ್ದಾರೆ. ಯಾವೆಲ್ಲ ಕೋಚಿಂಗ್ ಕೊಡ್ತಿದ್ದಾರೆ, ಹೇಗೆ ಅರ್ಜಿ ಸಲ್ಲಿಸಬೇಕು, ಹಾಗೆ ಯಾವ ವೆಬ್ಸೈಟ್ ಅನ್ನು ನೋಡಬೇಕು, ಏನೆಲ್ಲ ಅರ್ಹತೆ ಇರಬೇಕು, ಯಾವ ಕ್ಯಾಸ್ಟ್ನವರು ಅರ್ಜಿಯನ್ನು ಸಲ್ಲಿಸಬಹುದು ಅನ್ನೋದ್ರ ಬಗ್ಗೆ ಪೂರ್ಣವಾದ ವಿವರವನ್ನು ಕೊಡ್ತೀನಿ. ಪೂರ್ತಿ ವಿಡಿಯೋ ನೋಡಿ, ಸ್ಕಿಪ್ ಮಾಡಕ್ಕೆ ಹೋಗಬೇಡಿ. ಯಾರೆಲ್ಲ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ವೋ ದಯವಿಟ್ಟು ಸಬ್ಸ್ಕ್ರೈಬ್ ಆಗಿ. ಈ ವಿಡಿಯೋ ನಿಮ್ಗೆ ಏನಾದ್ರು ಉಪಯುಕ್ತ ಆದರೆ ಶೇರ್ ಕೂಡ ಮಾಡಿ. ಮೊದಲಿಗೆ ನೀವು ನೋಡ್ತಾ ಇರಬಹುದು ಸ್ಕ್ರೀನ್ ಅಲ್ಲಿ 2026-2027ನೇ ಸಾಲಿನ ಅಲ್ಪಸಂಖ್ಯಾತರ ನಿರ್ದೇಶನಾಲಯದ ವತಿಯಿಂದ ಪಿಯುಸಿ ಶಿಕ್ಷಣದ ಜೊತೆಗೆ ನೀಟ್, ಐಐಟಿ, ಜೆಡಬ್ಲ್ಇ, ಕೆಸೆಟ್, ಐಸಿಎಆರ್, ಸಿಯುಇಟಿ, ಸಿಎಲ್ಎಟಿ ಹಾಗೆ ಸಿಎ ಫೌಂಡೇಶನ್ ಪ್ರವೇಶ ಪರೀಕ್ಷೆಗಳಿಗೆ ಉಚಿತ ಶಿಕ್ಷಣಕ್ಕಾಗಿ ಆನ್ಲೈನ್ ಅರ್ಜಿಯನ್ನು ಆಹ್ವಾನದ ಪ್ರಕಟಣೆ. ಅರ್ಜಿ ಸಲ್ಲಿಸಲು ಪ್ರಾರಂಭದ ದಿನಾಂಕ 5/3/2026 ಹಾಗೂ ಕೊನೆಯ ದಿನಾಂಕ 31/3/2026. ಎಕ್ಸ್ಟೆಂಡ್ ಆಗುವ ಚಾನ್ಸಸ್ ಕೂಡ ಇರುತ್ತೆ. ಯಾರೆಲ್ಲ ಇನ್ನೂ ಅರ್ಜಿ ಸಲ್ಲಿಸಿಲ್ವೋ, ಈ ವಿಷಯ ಬಗ್ಗೆ ಮಾಹಿತಿ ಇಲ್ವೋ ತಿಳ್ಕೊಂಡು ಅರ್ಜಿಯನ್ನು ಸಲ್ಲಿಸಿ. ಎಜುಕೇಶನ್ ಕೊಡೋ ಸಮಯದಲ್ಲಿ ಸಂಪೂರ್ಣ ಊಟ, ವಸತಿ ಹಾಗೂ ಇತರೆ ಅನುಕೂಲಗಳೊಂದಿಗೆ ಉಚಿತ ತರಬೇತಿಯನ್ನು ಸಹ ಕೊಡ್ತಿದ್ದಾರೆ. ಅರ್ಜಿ ಯಾರೆಲ್ಲ ಸಲ್ಲಿಸಬಹುದು ಅಂದ್ರೆ, ಅಭ್ಯರ್ಥಿಯು ಕರ್ನಾಟಕ ರಾಜ್ಯದ ನಿವಾಸಿಯಾಗಿರಬೇಕು, ಅಭ್ಯರ್ಥಿಯು ಅಲ್ಪಸಂಖ್ಯಾತರ ಸಮುದಾಯಕ್ಕೆ ಸೇರಿದವರು, ಹಾಗೆ ಪರಿಶಿಷ್ಟ ಜಾತಿ, ಪರಿಶಿಷ್ಟ ವರ್ಗ, ಹಾಗೆ 2A, 2B, 3A, 3B ಇತರ ಹಿಂದುಳಿದ ವರ್ಗದವರು ಕೂಡ ಅರ್ಜಿಯನ್ನು ಸಲ್ಲಿಸಬಹುದಾಗಿದೆ. ಅಭ್ಯರ್ಥಿಯು 10ನೇ ತರಗತಿಯಲ್ಲಿ ವ್ಯಾಸಂಗ ಮಾಡುತ್ತಿರಬೇಕು ಅಥವಾ ಉತ್ತೀರ್ಣರಾಗಿರಬಹುದು. ವಾರ್ಷಿಕ ಆದಾಯ 8 ಲಕ್ಷ ಮೀರಿರಬಾರದು. ಹಾಗೆ ಯಾರನ್ನ ಕಾಂಟ್ಯಾಕ್ಟ್ ಮಾಡಬೇಕು ಅನ್ನೋದಾದ್ರೆ ಅಲ್ಪಸಂಖ್ಯಾತ ಇಲಾಖೆಯನ್ನು ಕಾಂಟ್ಯಾಕ್ಟ್ ಮಾಡಬೇಕಾಗುತ್ತೆ. ಅದರ ಮೊಬೈಲ್ ನಂಬರ್ ಅನ್ನು ನಾನು ಕೊಡ್ತೀನಿ. 8277799990. ಇನ್ನೊಂದ್ಸರಿ ತಿಳಿಸ್ಕೊಡ್ತೀನಿ, 8277799990. ಈ ಕಾಂಟ್ಯಾಕ್ಟ್ ನಂಬರ್ ಅನ್ನ ಕಾಂಟ್ಯಾಕ್ಟ್ ಮಾಡಬಹುದು ನಿಮ್ಗೆ ಏನಾದ್ರು ಡೌಟ್ ಇದ್ರೆ. ಹಾಗೆ ಯಾವ ವೆಬ್ಸೈಟ್ ನಲ್ಲಿ ಅರ್ಜಿ ಸಲ್ಲಿಸಬೇಕು ಅನ್ನೋದನ್ನ ನಾನು ತಿಳಿಸ್ಕೊಡ್ತೀನಿ. ಈ ವೆಬ್ಸೈಟ್ ಅನ್ನ ನಾನು ಡಿಸ್ಕ್ರಿಪ್ಷನ್ ಅಲ್ಲಿ ಹಾಕಿರ್ತೀನಿ. ಆ ಲಿಂಕ್ ಅನ್ನ ಕ್ಲಿಕ್ ಮಾಡಿಕೊಂಡು ಡೀಟೇಲ್ಸ್ ಎಲ್ಲ ತಿಳ್ಕೊಂಡು ಅರ್ಜಿಯನ್ನು ಸಲ್ಲಿಸಬಹುದಾಗಿರುತ್ತದೆ. ನೋಡಿ, ಈ ರೀತಿಯಾದ ಅಪ್ಲಿಕೇಶನ್ ಬರುತ್ತೆ. ಅಪ್ಲಿಕೇಶನ್ ಪ್ರಿಂಟ್ ಔಟ್ ನಾನು ನಿಮಗೆ ತೆಗೆದು ತೋರಿಸ್ತಾ ಇರೋದು. ಲಾಸ್ಟ್ ಫೈನಲ್ ಅಲ್ಲಿ ನಾನು ಒಂದು ಅಪ್ಲಿಕೇಶನ್ ಹಾಕಿ ಅದರಲ್ಲಿ ಹೇಗಿರುತ್ತೆ, ಏನೇನೆಲ್ಲ ಕೇಳ್ತಾರೆ ಅನ್ನೋದ್ರ ಬಗ್ಗೆ ಮಾಹಿತಿನ ತಿಳಿಸ್ಕೊಡ್ತಾ ಇದ್ದೀನಿ. ಮೊದಲಿಗೆ ಏನೆಲ್ಲ ಬೇಕು ಅಂದ್ರೆ, ಒಂದು ಸ್ವಯಂ ಘೋಷಿತ ವಿದ್ಯಾರ್ಥಿಯಿಂದ ಸ್ವಯಂ ಘೋಷಿತ ಒಂದು ಪತ್ರ ಬೇಕು. ಆ ಪತ್ರ ವೆಬ್ಸೈಟ್ ನಲ್ಲಿ ಸಿಗುತ್ತೆ, ನಾನು ಎಲ್ಲಿ ಸಿಗುತ್ತೆ ಅನ್ನೋದನ್ನು ತಿಳಿಸ್ಕೊಡ್ತೀನಿ. ಹಾಗೆ ಕ್ಯಾಸ್ಟ್ ಸರ್ಟಿಫಿಕೇಟ್ ಇರಬೇಕು, ಹಾಗೆ ಆಧಾರ್ ಕಾರ್ಡು, ಫೋಟೋ, ಸಿಗ್ನೇಚರು, ಜಾತಿ ಪ್ರಮಾಣ ಪತ್ರ ಇಷ್ಟು ಇರಬೇಕಾಗುತ್ತೆ. ವೆಬ್ಸೈಟ್ ಬಂದು ಈ ರೀತಿಯಾಗಿರುತ್ತೆ. ನೋಡಿ, ಸರ್ಕಾರದ ಲೋಗೋ, ಸೆಂಟರ್ ಆಫ್ ಎಕ್ಸಲೆನ್ಸ್ ಅಂತ ಇದೆ, ಡೈರೆಕ್ಟರೇಟ್ ಆಫ್ ಮೈನಾರಿಟಿ, ಗವರ್ಮೆಂಟ್ ಆಫ್ ಕರ್ನಾಟಕ. ಇಲ್ಲಿ ನೋಡಿ, ಆನ್ಲೈನ್ ನನ್ನ ಮೋಸ್ಟರ್ ನೋಡ್ತಿದ್ರಲ್ಲ, ಆನ್ಲೈನ್ ಅಪ್ಲಿಕೇಶನ್ ಸ್ಟೇಟಸ್, ಡೌನ್ಲೋಡ್ ಅಕ್ನಾಲೆಜ್ಮೆಂಟ್, ಇಲ್ಲಿ ಸೆಲ್ಫ್ ಡಿಕ್ಲರೇಷನ್ ಅಂತ ಇದೆಯಲ್ಲ, ಇದ್ರ ಮೇಲೆ ಕ್ಲಿಕ್ ಮಾಡಿದ್ರೆ ನಿಮ್ಮೊಂದು PDF ಕನ್ನಡ ಮತ್ತು ಇಂಗ್ಲಿಷ್ ಎರಡರಲ್ಲೂ ಕೂಡ ಬರುತ್ತೆ. ಅದನ್ನ ಫಿಲ್ಅಪ್ ಮಾಡಿ ಸಿಗ್ನೇಚರ್ ಹಾಕಿ ವಿದ್ಯಾರ್ಥಿ ಸಬ್ಮಿಟ್ ಮಾಡಬೇಕಾಗುತ್ತೆ. ಹಾಗೆ ಸೆಲೆಕ್ಷನ್ ಪ್ರೋಸೆಸ್, ಎಲ್ಲೆಲ್ಲಿ ಲೊಕೇಶನ್ಸ್ ಇದಾವೆ ಎಲ್ಲದರ ಬಗ್ಗೆ ಮಾಹಿತಿ ಈ ವೆಬ್ಸೈಟ್ ನಲ್ಲಿ ನಿಮಗೆ ಸಿಗುತ್ತೆ. ಈ ವೆಬ್ಸೈಟ್ ನ ನೀವು ವಿಸಿಟ್ ಮಾಡಿ ಬೇಕಾದ್ರೆ ನೋಡ್ಕೊಬಹುದು. ಹಾಗೆ ಅಪ್ಲಿಕೇಶನ್ ಅಲ್ಲಿ ಏನೆಲ್ಲ ಕೇಳ್ತಾರೆ ಅನ್ನೋದ್ರ ಬಗ್ಗೆ ಮಾಹಿತಿನ ತಿಳಿಸ್ಕೊಡ್ತೀನಿ. ನೋಡಿ, ವಿದ್ಯಾರ್ಥಿಯ ಪೂರ್ಣ ಹೆಸರು, ಜೆಂಡರ್, ಕರ್ನಾಟಕದ ವಾಸಿನ ಅನ್ನೋದ್ರ ಬಗ್ಗೆ ಮಾಹಿತಿ, ಕರ್ನಾಟಕದಲ್ಲಿ ಅಧ್ಯಯನ ಮಾಡಿರೋ ಬಗ್ಗೆ ಮಾಹಿತಿ, ತಂದೆಯ ಹೆಸರು, ತಾಯಿಯ ಹೆಸರು, ಜನ್ಮ ದಿನಾಂಕ, ಮೊಬೈಲ್ ನಂಬರ್, ಆಧಾರ್ ನಂಬರ್, ಧರ್ಮ, ವರ್ಗ, ವಿಶೇಷ ವರ್ಗ ಅಂದ್ರೆ ಫಿಸಿಕಲ್ ಹ್ಯಾಂಡಿಕ್ಯಾಪ್ಟ್, ಇನ್ನೇನಾದ್ರು ಯಾವ್ದಾದ್ರು ವಿಶೇಷ ವರ್ಗ ಇದ್ರೆ ಅದ್ರ ಬಗ್ಗೆ ಮಾಹಿತಿ, ಹಾಗೆ ಜಾತಿ ಪ್ರಮಾಣ ಪತ್ರ ಸಂಖ್ಯೆ, ಹಾಗೆ ಯಾವ ಜಾತಿ, ಹಾಗೆ ಜಾತಿ ಪ್ರಮಾಣ ಪತ್ರದಲ್ಲಿ ಇರುವಂತೆ ಜಾತಿಯ ಹೆಸರು ಹಾಗೂ ಆದಾಯ ಪ್ರಮಾಣ ಪತ್ರ, ಹಾಗೆ ಆದಾಯ ಪ್ರಮಾಣ ಪತ್ರ ಅದರಲ್ಲಿ ಎಷ್ಟು ಇನ್ಕಮ್ ಇದೆ ಅದ್ರ ಬಗ್ಗೆ ಮಾಹಿತಿನ ಕೇಳುತ್ತೆ. ಹಾಗೆ ಪೂರ್ಣ ವಿಳಾಸ, ರಾಜ್ಯ, ಮನೆ ವಿಳಾಸ, ಹಾಗೆ ನಗರ, ತಾಲೂಕು, ಜಿಲ್ಲೆ, ಪಿನ್ ಕೋಡ್, ಹಾಗೆ ಯಾವ ಶಾಲೆಯಲ್ಲಿ SSLC ಓದ್ತಿದ್ದೀರಾ, SSLC ಕಂಪ್ಲೀಟ್ ಆಗಿದೆ, ಶಾಲೆಯ ಹೆಸರು, ವಿಳಾಸ, ಜಿಲ್ಲೆ, ತಾಲೂಕು, ಯಾವ ಬೋರ್ಡ್, CBSE ಇದ್ರೆ CBSE, ಸ್ಟೇಟ್ ಬೋರ್ಡ್ ಆದ್ರೆ ಸ್ಟೇಟ್, ICSE ಆದ್ರೆ ICSE. ಹಾಗೆ ನೀವು ಯಾವ ಕೋರ್ಸ್ ಅನ್ನ ತಗೊಳಕ್ಕೆ ಇಚ್ಛೆ ಪಡ್ತೀರಾ ಅದರ ಮಾಹಿತಿನ ಕೂಡ ಇಲ್ಲೇ ಕೊಡಬೇಕು. ಸ್ಟ್ರೀಮ್ ಹಾಗೂ ಕೋರ್ಸ್ ಅದರ ಬಗ್ಗೆ ಮಾಹಿತಿನ ಕೊಡಬೇಕು. ಹಾಗೆ ಪ್ರಿಫರೆನ್ಸ್ 1, 2, 3, 4 ಅಂದ್ರೆ ಏನಪ್ಪಾ ಅಂದ್ರೆ, ಅಲ್ಲಿ ನಿಮಗೆ ಯಾವ ಕೋಚಿಂಗ್ ನೀವು ತಗೋಬೇಕು ಅನ್ಕೊಂಡಿರ್ತೀರೋ ಅದರ ವಿಳಾಸ ಬರುತ್ತೆ, ಎಲ್ಲಿ ಕೋಚಿಂಗ್ ಸೆಂಟರ್ ಇದೆ ಅನ್ನೋದ್ರ ಬಗ್ಗೆ ಮಾಹಿತಿನ ತೋರಿಸ್ತಾರೆ. ಅದು ಯಾವ್ದು ಬೇಕೋ ಅದನ್ನ 1, 2, 3 ಪ್ರಕಾರ ನೀವು ಸೆಲೆಕ್ಟ್ ಮಾಡ್ತಾ ಹೋಗ್ಬೋದು. ಈ ರೀತಿಯಾಗಿ ಅಪ್ಲಿಕೇಶನ್ ಫಾರ್ಮ್ ಇರುತ್ತೆ, ಇದನ್ನ ಫಿಲ್ಅಪ್ ಮಾಡಿ
ನೀವು ಸಬ್ಮಿಟ್ ಮಾಡಬೇಕಾದ್ರೆ ಅರ್ಜಿ ಸಲ್ಲಿಸುವಕ್ಕಿಂತ ಮುಂಚೆ ನಾನು ನೀಡಿರುವಂತಹ ಮೊಬೈಲ್ ನಂಬರ್ ಅನ್ನು ಕಾಂಟ್ಯಾಕ್ಟ್ ಮಾಡಿ ನಂತರ ಬೇಕಾದ್ರೆ ಅರ್ಜಿ ಸಲ್ಲಿಸ್ಕೊಳ್ಳಿ. ಎಲ್ಲೆಲ್ಲಿ ಬರುತ್ತೆ ನಿಮಗೆ, ನಿಮ್ಮ ಡಿಸ್ಟ್ರಿಕ್ಟ್ ಅಲ್ಲಿ ನಿಮ್ಮ ಊರುಗಳ ಕಡೆ ಬರುತ್ತಾ ಇಲ್ವೋ ಅದ್ರ ಬಗ್ಗೆ ಮಾಹಿತಿಯನ್ನು ತಿಳ್ಕೊಂಡು ಅರ್ಜಿನ ಸಲ್ಲಿಸಿ. ದಯವಿಟ್ಟು ಯಾರೆಲ್ಲ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ದಯವಿಟ್ಟು ಸಬ್ಸ್ಕ್ರೈಬ್ ಆಗಿ. ಥ್ಯಾಂಕ್ ಯು.